ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಕೆ ಸ್ಟಾರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ನಾಡ ಕಚೇರಿ ವೆಬ್ಸೈಟಲ್ಲಿ ಮೊದಲು ಎಡಿಟ್ ಮಾಡುವ ಆಪ್ಷನ್ನ ಬಿಟ್ಟಿದ್ದಿಲ್ಲ, ಅಂದರೆ ಈಗ ಬಿಟ್ಟಿದ್ದಾರೆ. ನಿಮ್ಮ ಜಾತಿ ಪ್ರಮಾಣ ಪತ್ರ, ಕಾಸ್ಟ್ ಇನ್ಕಮು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಇನ್ನಿತರ ಎಲ್ಲ ಸರ್ಟಿಫಿಕೇಟ್ಗಳನ್ನು ಎಡಿಟ್ ಮಾಡಲು ಬಿಟ್ಟಿದ್ದಾರೆ. ನಿಮ್ಮ ಸರ್ಟಿಫಿಕೇಟಲ್ಲಿ ಕಾಸ್ಟ್ ಚೇಂಜ್ ಮಾಡೋದಾಗಲಿ, ಅಡ್ರೆಸ್ ಚೇಂಜ್ ಮಾಡೋದಾಗಲಿ, ನೇಮನ್ನು ಚೇಂಜ್ ಮಾಡೋದಾಗಲಿ ಮತ್ತು ಇನ್ನಿತರ ಯಾವುದೇ ನೇಮ್ಗಳನ್ನು ಚೇಂಜ್ ಮಾಡೋದಾಗಲಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗಾಗಿ ಒಂದು ಲೈಕನ್ನು ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಕರ್ನಾಟಕ ಸರ್ಕಾರ ನಾಡ ಕಚೇರಿ 5.0 ಈ ವೆಬ್ಸೈಟ್ಗೆ ಬರಬೇಕು. ಅಂದರೆ ಈ ವೆಬ್ಸೈಟಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲ ಅಂದರೆ ನಿಮ್ಮ ಕ್ರೋಮ್ ಬ್ರೌಸರ್ಗೆ ಹೋಗಿ ನಾಡ ಕಚೇರಿ ಅಂತ ಟೈಪ್ ಮಾಡಿಕೊಂಡು ನಾಡ ಕಚೇರಿ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ಲಾಗಿನ್ ಮಾಡ್ಕೋಬೇಕು. ಅಪ್ಲೈ ಅಂತ ಆನ್ಲೈನ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿಕೊಂಡು ಈ ವೆಬ್ಸೈಟ್ಗೆ ಬನ್ನಿ. ಮತ್ತು SC ವಿದ್ಯಾರ್ಥಿಗಳಿಗೆ ನಿಮ್ಮ ಜಾತಿ ಪ್ರಮಾಣ ಪತ್ರ ತಿದ್ದುಪಡಿ ಅರ್ಜಿ ಸಲ್ಲಿಸಿ ಅಂತ ಬಹಳ ಜನ ಕೇಳ್ತಾ ಇದ್ರು. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಅದರಲ್ಲಿ ಯಾವ ರೀತಿ ಚೇಂಜ್ ಮಾಡೋದಂದರೆ ಇಲ್ಲಿ ಹೊಸ ವಿನಂತಿ ಇದೆ ನೋಡಿ. ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಇದೆ ನೋಡಿ. ಜಾತಿ ಪ್ರಮಾಣ ಪತ್ರ ಅಂತ ಇದೆ ನೋಡಿ. ಎರಡನೇ ಆಪ್ಷನ್ ಕ್ಲಿಕ್ ಮಾಡಿ. ಅದರಲ್ಲಿ ಎರಡನೇ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಆಗುತ್ತೆ, ಓಪನ್ ಆಗುತ್ತೆ. ಸ್ಕ್ರೋಲ್ ಮಾಡಿ ಕೆಳಗೆ ಸ್ಕ್ರೋಲ್ ಮಾಡಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಆಧಾರ್ ಇ-ಸೈನ್ ಕೇಳುತ್ತೆ. ಆಧಾರ್ ಇ-ಸೈನಲ್ಲಿ ಡೈರೆಕ್ಟ್ ಆಧಾರ್ ಇ-ಸೈನ್ಗೆ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ OTP ಎಂಟರ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊದಲನೇ ಜಾತಿ ಪ್ರಮಾಣ ಪತ್ರ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದರ ಡೀಟೇಲ್ಸ್ ತೋರಿಸುತ್ತೆ. ಅಂದರೆ ಯಾವ ರೀತಿ ತಿದ್ದುಪಡಿ ಮಾಡಬೇಕಲ್ಲ ಆ ಜಾತಿ ಪ್ರಮಾಣ ಪತ್ರ ತೋರಿಸುತ್ತೆ. ಅದನ್ನು ಆದಮೇಲೆ ಸಿಂಪ್ಲಿ ಅಲ್ಲಿ ಒಂದು ಟಿಕ್ ಇದೆಯಲ್ಲ ಜಾತಿ ಪ್ರಮಾಣ ಪತ್ರ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಪೂರ್ವ ವೀಕ್ಷಣೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನಿಮ್ಮ ಜಾತಿ ಪ್ರಮಾಣ ಪತ್ರ ನೋಡ್ಕೋಬೋದು. ಅಂದರೆ ಇದೆಲ್ಲ ಕರೆಕ್ಟ್ ಆಗಿದೆ ಅಂದರೆ ಜಾತಿ ಪ್ರಮಾಣ ಪತ್ರ ನೋಡಿಕೊಂಡು ನೀವು ರಿಟರ್ನ್ ಪೇಜ್ಗೆ ಬನ್ನಿ. ರಿಟರ್ನ್ ಪೇಜ್ಗೆ ಬಂದ ನಂತರ ಇಲ್ಲಿ ಎರಡು ಆಪ್ಷನ್ಗಳಿವೆ. ಒಂದು ಎಲ್ಲ ಮಾಹಿತಿ ಸರಿ ಇದೆ. ಇದು ಎಲ್ಲ ಮಾಹಿತಿ ಸರಿ ಇದೆ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಂಡು ನಿಮ್ಮ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಇನ್ನೊಂದು ಆಪ್ಷನ್ ನಡಿದೆ ನೋಡಿ. ಇದರಲ್ಲಿ ತಿದ್ದುಪಡಿ ಬೇಕು ಅಂತ ಇದೆ ನೋಡಿ. ತಿದ್ದುಪಡಿ ಬೇಕಾದರೆ ಇದರ ಮೇಲೆ ಕ್ಲಿಕ್ ಮಾಡಿ. ತಿದ್ದುಪಡಿ ಬೇಕು ಅಂತ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ 3 ಆಪ್ಷನ್ ಬರುತ್ತೆ. ಮೊದಲನೇದು ಹೆಸರು ಬದಲಾವಣೆ ಮತ್ತು ಜಾತಿ ಬದಲಾವಣೆ, ಆನಂತರ ವಿಳಾಸ ಬದಲಾವಣೆ ಬರುತ್ತೆ. ಇದರಲ್ಲಿ ನಿಮಗೆ ಯಾವ ಬದಲಾವಣೆ ಮಾಡ್ಕೋಬೇಕೋ ಅದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ಅಂದರೆ ನಿಮ್ಮ ಹೆಸರು ಬದಲಾವಣೆ ಮಾಡ್ಕೋಬೇಕಂದ್ರೆ ಹೆಸರು ಬದಲಾವಣೆ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ನೇಮ್ ಚೇಂಜ್ ಮಾಡ್ಕೋಬೋದು. ಆನಂತರ ಕಾಸ್ಟ್ ಚೇಂಜ್ ಮಾಡ್ಕೋಬೋದಾದರೆ ಅಂದರೆ ಈ SC ಕಾಸ್ಟನ್ನು ಚೇಂಜ್ ಮಾಡ್ಕೋಬೋದು. ಆನಂತರ ವಿಳಾಸ ಬದಲಾವಣೆ, ನಿಮ್ಮ ವಿಳಾಸ ಅಂದರೆ ನಿಮ್ಮ ಹೋಮ್ ಅಡ್ರೆಸ್ಸನ್ನು ಚೇಂಜ್ ಮಾಡ್ಕೋದಾದರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ ಹೊಸ ಬದಲಾವಣೆಯನ್ನು ಟೈಪ್ ಮಾಡಿ. ಆ ನಂತರ ನಿಮ್ಮ ID ನಂಬರ್ ಕ್ರಿಯೇಟ್ ಆಗುತ್ತೆ. ID ನಂಬರ್ ಕ್ರಿಯೇಟ್ ಆದಮೇಲೆ ನೀವು ಅದಾದ ನಂತರ ಪೇಮೆಂಟ್ ಮಾಡ್ಕೊಳ್ಳಿ. ಪೇಮೆಂಟ್ ಮಾಡ್ಕೊಂಡ ನಂತರ ನೀವು ತಿದ್ದುಪಡಿ ಅರ್ಜಿಯನ್ನು ಸಲ್ಲಿಸೋದು ಕಂಪ್ಲೀಟ್ ಆಯಿತು. ನಮ್ಮ ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ ನಂತರ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.